ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು ನರನೆನ್ನಲು ಬೇಡ ಅವಪರ ಮಾತ್ಮನು. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು ನರನೆನ್ನಲು ಬೇಡ ಅವಪರ ಮಾತ್ಮನು. ಅರಿಯದ ಮನುಜರು ಅವರೇನು ಬಲ್ಲರು, ಅರಿಯದ ಮನುಜರು ಅವರೇನು ಬಲ್ಲರು, ಪರಕೆ ಪರತರವಾದ ಪರವಸ್ತು ಅವನು. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು ನರನೆನ್ನಲು ಬೇಡ ಅವಪರ ಮಾತ್ಮನು. ಹೆಪ್ಪು ಹಾಲಿಗೆ ಕೂಡಲು ತುಪ್ಪದರೊಳಗಾಗಿ ತುಪ್ಪ ಕೂಡುವುದೇ ಮರಳಿ ಹಾಲಿನೋಳು. ಹೆಪ್ಪು ಹಾಲಿಗೆ ಕೂಡಲು ತುಪ್ಪದರೊಳಗಾಗಿ ತುಪ್ಪ ಕೂಡುವುದೇ ಮರಳಿ ಹಾಲಿನೋಳು. ನಿಷ್ಪತ್ತಿ ನಿಜ ರೂಪನಾದಂತ ಪುರುಷನು, ನಿಷ್ಪತ್ತಿ ನಿಜ ರೂಪನಾದಂತ ಪುರುಷನು ಅಪ್ಪಿ ಸಂಸಾರಕ್ಕೆ ಒಳಗಾಗನವನು. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು ನರನೆನ್ನಲು ಬೇಡ ಅವಪರ ಮಾತ್ಮನು. ನದಿಯು ತಾ ಹುಟ್ಟಿ ಅದು ಸಮುದ್ರವ ಕೂಡಲು ಮರಳಿತ ಹೋಗುವುದೇ ಹುಟ್ಟಿದೆಡೆಗೆ. ನದಿಯು ತಾ ಹುಟ್ಟಿ ಅದು ಸಮುದ್ರವ ಕೂಡಲು ಮರಳಿತ ಹೋಗುವುದೇ ಹುಟ್ಟಿದೆಡೆಗೆ. ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು ಅದರೋಳು ಕೂಡಿದರು ಬೆರೆಯನು ಅವನು. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು ನರನೆನ್ನಲು ಬೇಡ ಅವಪರ ಮಾತ್ಮನು. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತು ಲಕ್ಷಾಂತರಕ್ಕೆ ಬೆಲೆಯ ದೀತು. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತು ಲಕ್ಷಾಂತರಕ್ಕೆ ಬೆಲೆಯ ದೀತು. ತತ್ವದ ಜ್ಞಾನಿಯವನು ಹುಟ್ಟುವ ನರನಲ್ಲ, ತತ್ವದ ಜ್ಞಾನಿಯವನು ಹುಟ್ಟುವ ನರನಲ್ಲ, ಅತ್ಯಂತ ಆನಂದ ಪರಿಪೂರ್ಣನವನು. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು ನರನೆನ್ನಲು ಬೇಡ
ಅವ ಪರಮಾತ್ಮನು. ಗರುಡನ ಮಂತ್ರವನು ಕಲಿತಿರು ಪಾತಗೆ, ಉರಗ ಕಚ್ಚಿದರೇನು ವಿಷವೇ ರೋದೆ. ಗರುಡನ ಮಂತ್ರವನು ಕಲಿತಿರು ಪಾತಗೆ, ಉರಗ ಕಚ್ಚಿದರೇನು ವಿಷವೇ ರೋದೆ. ಪರಿಪರಿ ವಿಷಯದೊಳು ಮುಳುಗಾಡಿದರಾತಗೆ, ಪರಿಪರಿ ವಿಷಯದೊಳು ಮುಳುಗಾಡಿದರಾತಗೆ, ಧರ್ಮ ಕರ್ಮಗಳಿಂದ ಆಗುವುದೇನೋ. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು, ನರನೆನ್ನಲು ಬೇಡ ಅವ ಪರಮಾತ್ಮನು. ಜಾತಿಯೊಳು ಹುಟ್ಟಿ ಅಜಾತನು ಆದವಗೆ, ಜಾತಿ ಧರ್ಮಗಳಿಂದ ಆತನಿಗೇನೋ. ಜಾತಿಯೊಳು ಹುಟ್ಟಿ ಅಜಾತನು ಆದವಗೆ, ಜಾತಿ ಧರ್ಮಗಳಿಂದ ಆತನಿಗೇನೋ. ಜ್ಯೋತಿ ಪ್ರಕಾಶ ನಮ್ಮ ಕೂಡಲು ರೇಷನು, ಜ್ಯೋತಿ ಪ್ರಕಾಶ ನಮ್ಮ ಕೂಡಲು ರೇಷನು, ದಾತ ಪ್ರಖ್ಯಾತನು ಅವಧೂತನವನು. ಗುರುವೇ ನಿಮ್ಮ ಜ್ಞೆಯನು ಮೀರದೆ ನಡೆಯುವವನು, ನರನೆನ್ನಲು ಬೇಡ ಅವ ಪರಮಾತ್ಮನು. ಅರಿಯಾದ ಮನುಜರು ಅವರೇನು ಬಲ್ಲರು, ಪರಕೆ ಪರತರವಾದ ಪರವಸ್ತು ಅವನು. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು, ನರನೆನ್ನಲು ಬೇಡ ಅವ ಪರಮಾತ್ಮನು. ನರನೆನ್ನಲು ಬೇಡ ಅವ ಪರಮಾತ್ಮನು. ಇದು ಕೂಡಲೂರು ಬಸವಲಿಂಗ ಶರಣರು ಅಂತ ಹೇಳಿ ಒಬ್ಬರು ಸುಮಾರು ಒಂದು 200 ವರ್ಷಗಳ ಹಿಂದೆ ಆಗಿ ಹೋದಂತಹ ಒಬ್ಬ ಶರಣರ ಭಕ್ತಿಗೀತೆ. ಅವರು ದನ ಕಾಯುವ ಕಾಯಕ ಮಾಡ್ತಾ ಇದ್ರು, ತುರುಗಾಹಿ ರಾಮಣ್ಣನ ಕಾಯಕ. ಆದರೆ ಅನುಭಾವಿಗಳಾದರು, ಬಹಳ ದೊಡ್ಡ ಅನುಭಾವಿಗಳಾದರು. ದನ ಕಾಯ್ತಾನೆ ಅವರೇನು ಮೊದಲು ಅಕ್ಷರ ಜ್ಞಾನ ಇದ್ದಂಗೆ ಕಾಣಿಸಲ್ಲ ಅವ್ರಿಗೆ. ಆನಂತರ ಆತ್ಮಜ್ಞಾನ ಬರ್ತಾ ಅಕ್ಷರ ಜ್ಞಾನವನ್ನು ಪಡ್ಕೊಂಡ್ರು. ಅದ್ಭುತವಾದಂತಹ ಕೆಲವು ಹಾಡುಗಳನ್ನು ರಚನೆ ಮಾಡಿದ್ದಾರೆ. ತುಂಬ ಹಾಡುಗಳೇನಿಲ್ಲ, ಆದರೆ ಅದ್ಭುತವಾದಂಥ ಹಾಡುಗಳು. ಅದರಲ್ಲಿ ಇದು ಬಹಳ ವಿಶೇಷವಾದಂಥದ್ದು. ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆಯುವವನು, ನರನೆನ್ನಲು ಬೇಡ ಅವ ಪರಮಾತ್ಮನು. ಅರಿಯದ ಮನುಜರು ಅವರೇನು ಬಲ್ಲರು, ಪರಕೆ ಪರವಸ್ತು ಅವನು. ಪರಕೆ ಪರತರವಾದ ಪರವಸ್ತು ಅವನು. ಅಂದರೆ ಇಲ್ಲಿ 2 ಮಾರ್ಗಗಳು. ಜಗತ್ತಿನಲ್ಲಿ ಬೇಕಾದಷ್ಟು ಮಾರ್ಗಗಳಿದ್ದಾವೆ, ಧರ್ಮ ಮಾರ್ಗಗಳಲ್ಲೇ ಬೇಕಾದಷ್ಟಿದ್ದಾವೆ, ವಿಜ್ಞಾನದ ಮಾರ್ಗದಲ್ಲೂ ಬೇಕಾದಷ್ಟಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಬೇಕಾದಷ್ಟು ಮಾರ್ಗಗಳನ್ನು 2 ಪ್ರಕಾರವಾಗಿ ಗುರುತಿಸ್ಬೋದು.
ಒಂದು ಭವದ ಮಾರ್ಗ, ಒಂದು ಶಿವದ ಮಾರ್ಗ ಅಥವಾ ಗುರುವಿನ ಮಾರ್ಗ. ಭವವನ್ನು ನಿವಾರಿಸಿಕೊಂಡು ಬಾಳುವ ಮಾರ್ಗ. ಭವದ ಮಾರ್ಗ ಅಂದರೆ ಅದೇನು ಕೆಟ್ಟದ್ದು ಅಂತಲ್ಲ. ಭವದ ಮಾರ್ಗ ಕೆಟ್ಟದ್ದು ಅಂತಲ್ಲ. ಅವರಿಗೆ ಖುಷಿ ಇದ್ದರೆ, ಈ ಉದಾಹರಣೆಗೆ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ, ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದಾರೆ. ಅವರಿಗೆ ಶಿವ, ಗಾಡ್ ಅಥವಾ ಲಿಂಗ, ಪರಮಾತ್ಮ ಏನು ಬೇಕಾಗಿಲ್ಲ. ಒಂದು ವೇಳೆ ಉದ್ಯಮಿಗಳು ಪರಮಾತ್ಮನನ್ನು ಪೂಜೆ ಮಾಡಿದರು, ದೇವರ ಪೂಜೆ ಮಾಡಿದರೂ ಕೂಡ ಅವರೇನು ಮುಕ್ತಿಗಾಗಿಯೋ ಭಕ್ತಿಗಾಗಿಯೋ ಮಾಡೋದಲ್ಲ. ಇನ್ನೂ ತನ್ನ ಉದ್ಯಮ ಚೆನ್ನಾಗಿ ಬೆಳೀಲಿ, ಇನ್ನೂ ಜಾಸ್ತಿ ವಿಸ್ತರಣೆ ಮಾಡೋಣ ಅನ್ನುವ ಕಾರಣಕ್ಕಾಗಿ ಅವ್ರು ಮಾಡ್ತಾರೆ ಅಷ್ಟೇ. ಅಂದರೆ ಇಲ್ಲಿ ನಾವು ತಿಳ್ಕೋಬೇಕು, ಆ ಭವದ ಮಾರ್ಗ ಅಂದರೆ ಭೂಮಿಯ ಮಾರ್ಗ. ಅದರಲ್ಲಿ ಮುಂದೆ ಏನೋ ಗೊತ್ತಿಲ್ಲ. ಅದು ಉಪನಿಷತ್ತುಗಳಲ್ಲಿ ಅದನ್ನು ಲೌಕಿಕ ಮಾರ್ಗ ಅಥವಾ ಪ್ರೇಯದ ಮಾರ್ಗ, ಶ್ರೇಯದ ಮಾರ್ಗ ಅಲ್ಲದು ಪ್ರೇಯದ ಮಾರ್ಗ. ಅಂದರೆ ಅದು ನೋಡೋದಕ್ಕೆ ಬಹಳ ಚಂದ, ಅನುಭವಿಸೋದಕ್ಕೆ ಚಂದ, ದೂರದಿಂದ ನೋಡೋಕೆ ಬಹಳ ಚಂದ. ನಿನ್ನೆ ನಾಯಕ ನರಕದ ಬಗ್ಗೆ ಹೇಳ್ತಿದ್ನಲ್ಲ ಹಾಗೆ. ಆದರೆ ಅದರಲ್ಲಿ ಒಳಗೆ ಹಿಂಸೆ ಇದೆ, ದುಶ್ಚಟಗಳಿದೆ, ಮತ್ತು ಒಳಗೊಂದು ಹೊರಗೊಂದು ಇದೆ. ಇದು ಭವದ ಮಾರ್ಗ. ಇನ್ನು ಗುರುವಿನ ಮಾರ್ಗ, ಅದು ಶಿವದ ಮಾರ್ಗ ಅಂತಲೂ ಕರಿಬಹುದು, ಲಿಂಗ ಮಾರ್ಗ ಅಂತಲೂ ಕರಿಬಹುದು. ಆ ಗುರು ತೋರಿಸಿಕೊಟ್ಟ ಮಾರ್ಗ ಅಂದರೆ ಅಲ್ಲಿ ಭವದ ಮಾರ್ಗದಲ್ಲಿ ಅಲ್ಲಿ ದೀಕ್ಷೆ ಅಥವಾ ಧರ್ಮೋಪದೇಶ ಗುರುವಿಂದ ಏನು ಇಲ್ಲ ಅಲ್ಲಿ. ಆದರೆ ಇಲ್ಲಿ ಯಾವುದರಲ್ಲಿ ಗುರುವಿನ ಮಾರ್ಗದಲ್ಲಿ ದೀಕ್ಷೆ ಇದೆ ಮತ್ತು ಒಂದು ವಿಶೇಷವಾದ ಮಾರ್ಗವನ್ನು ಗುರು ಹಾಕ್ಕೊಡ್ತಾನೆ. ಆದರೆ ಇತ್ತೀಚೆಗೆ 20ನೇ ಶತಮಾನದಲ್ಲಿ ಬಹಳಷ್ಟು ಜನ ದೀಕ್ಷೆ ತೆಗೆದುಕೊಂಡವರು ಕೂಡ ಯಾವುದೇ ಧರ್ಮ ಇರಲಿ, ಆ ಧರ್ಮ ಈ ಧರ್ಮ ಅಂತಲ್ಲ, ನಮ್ಮ ಧರ್ಮ ಅವ್ರ ಧರ್ಮ ಇವ್ರ ಧರ್ಮ ಅಂತಲ್ಲ. ವಿಜ್ಞಾನ ಯುಗ ಪ್ರಬಲ ಆದಮೇಲೆ, ವೈಜ್ಞಾನಿಕ ಸಾಧನೆಗಳು ಹೆಚ್ಚಾದ ಮೇಲೆ ಸುಮ್ಮನೆ ನೆಪ ಮಾತ್ರಕ್ಕೆ ದೀಕ್ಷೆ ತಗೊಂಡು ಸಾಧನೆ ಮಾಡದೇ ಇರ್ತಕ್ಕಂಥವರೇ ತುಂಬ ಜನ. ಗುರುವಿನ ಮಾರ್ಗದಲ್ಲಿ ನಡೆದೇ ಇರ್ತಕ್ಕಂಥವರೇ ಬಹಳ ಜನ. ಸ್ವತಃ ದೀಕ್ಷೆ ಕೊಡುವ ಗುರುಗಳೂ ಸಹ ಬಸವಣ್ಣ ತೋರಿಸಿದ, ಬುದ್ಧ ತೋರಿಸಿದ, ಅಥವಾ ಮಹಾವೀರ ತೋರಿಸಿದ, ಯೇಸು ಕ್ರಿಸ್ತ ತೋರಿಸಿದ, ಉಪನಿಷತ್ತುಕಾರರು ತೋರಿಸಿದ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ. ಗುರುಗಳು ನಡೆದಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಯಾಕಂದರೆ ಇಷ್ಟು ರೋಗಗಳು, ಇಷ್ಟು ತೊಡಕುಗಳು, ತೊಂದರೆಗಳು, ಆಸೆಗಳು ಜಾಸ್ತಿ ಆಗ್ತಿದ್ದಾವೆ ಅಂದರೆ ಗುರುಗಳಲ್ಲೂ ಕೂಡ ಅದು ಶಿವದ ಮಾರ್ಗ ಅಂತ ಹೇಳಲಿಕ್ಕಾಗಲ್ಲ. ಅದು ಹೆಸರು ಮಾತ್ರ ಶಿವದ ಮಾರ್ಗ, ಧರ್ಮ ಮಾರ್ಗ. ಆವಾಗ ಗುರುವಿಗೂ ಆನಂದ ಇಲ್ಲ, ಶಿಷ್ಯನಿಗೂ ಆನಂದ ಇಲ್ಲ. ಮುಕ್ತಿನೋದು ಬಿಟ್ಬಿಡೋಣ. ಮುಕ್ತಿ ಬಗ್ಗೆ ತಪ್ಪು ಕಲ್ಪನೆಗಳು ಪ್ರಪಂಚದಲ್ಲಿ ಬಳಕೆ ಆಗಿದೆ, ನಮ್ಮ ಧರ್ಮದಲ್ಲೂ ಬಳಕೆ ಆಗಿದೆ. ಈ ಜನ್ಮದಲ್ಲೇ ಕೊನೆ, ಇನ್ನೇನು ಹುಟ್ಟು ಬರಂಗಿಲ್ಲ ಅನ್ನೋದನ್ನು ಯಾರು ಅದನ್ನು ಕಲ್ಪಿಸ್ಕೋಬೇಡಿ. ಮುಕ್ತಿ ಅಂದರೆ ಚಿಂತೆಯಿಂದ ಮುಕ್ತಿ, ಆಮೇಲಿಂದ ದುಃಖದಿಂದ ಮುಕ್ತಿ, ಸ್ವಾರ್ಥದಿಂದ ಮುಕ್ತಿ, ದುಷ್ಟತನಗಳಿಂದ ಮುಕ್ತಿ, ದೌರ್ಬಲ್ಯಗಳಿಂದ ಮುಕ್ತಿ, ದುರ್ಗುಣಗಳಿಂದ ಮುಕ್ತಿ. ಇಷ್ಟು ಬಿದ್ದರೆ ಸಾಕು. ಈ ದೇಹ ಇನ್ನೊಂದು ಬರೋದು ಬೇಡ, ಪರಮಾತ್ಮನಲ್ಲಿ ಲೀನ. ಅದು 12ನೇ ಶತಮಾನದ ಶರಣರಿಗೆ ಬಿಡೋಣ. ಅದಕ್ಕೆ ನಮ್ಮಲ್ಲಿ ಯಾಕೆ ಮಹಾನ್ ಪ್ರತಿಭೆಗಳು ಹುಟ್ಟುತ್ತಾ ಇಲ್ಲ ಅಂದರೆ, ಉಡಾಫೆಗಳೇ ಜಾಸ್ತಿ ಯಾಕೆ ಹುಟ್ಟುತ್ತಾ ಇದ್ದಾರೆ ಅಂತಂದರೆ, ಏನು ಕಾರಣ ಆಗಿದೆ ಅಂದರೆ ಅವ್ರಿಗೆ ಪೂರ್ವಜನ್ಮ ಇಲ್ಲ, ಪುನರ್ಜನ್ಮ ಇಲ್ಲ, ಏನೂ ಇಲ್ಲ. ಹೆಂಗೋ ಬದುಕಿ, ಕಾಯಿಲೆ ಆಗಲಿ ಬೇಕಾದ್ದಾಗಲಿ ಸುಮ್ಮನೆ ಏನೋ ಒಂದಿಷ್ಟು ಪೂಜೆ ಮಾಡ್ದಂಗೆ ಮಾಡೋಣ, ಹೋಗ್ಬಿಡೋಣ, ಅಥವಾ ಮುಂದಿಲ್ಲ. ಎಷ್ಟೋ ಜನ ಲಿಂಗಾಯತರು ಅಂತಲ್ಲ, ಎಲ್ಲರೂ ಈಗೇನು ತಿಳ್ಕೊಂಡ್ರೆ ಮುಂದಿನ ಜನ್ಮ ಇಲ್ಲ, ಏನೂ ಇಲ್ಲ, ಹುಟ್ಟಿದ್ದೀವಿ ಹೋಗ್ಬಿಡೋದಷ್ಟೇ. ದೊಡ್ಡ ದೊಡ್ಡ ಕವಿಗಳು, ವಿಜ್ಞಾನಿಗಳು ಎಲ್ಲರೂ ಹಿಂಗೆ ತಿಳ್ಕೊಂಡಿದ್ದಾರೆ. ಆದರೆ ಇಲ್ಲ, ಮುಂದಿನ ಜನ್ಮವೂ ಇದೆ. ಆದರೆ ಇಲ್ಲಿ ಮುಕ್ತಿ ಪಡಿತಕ್ಕಂಥದ್ದು ಅಂದರೆ ತಾಯಿಯ ಗರ್ಭದಲ್ಲಿ ಬಂದಾಗ ಕರ್ಮದ ಸಂಸ್ಕಾರದಿಂದ ಏನೋ ಒಂದು ಜೀವನ ರೂಪಿಸ್ಕೊತಾ ಇರ್ತೀವಿ. ಆ ಜೀವನದಿಂದ ಮುಕ್ತರಾಗಿ ಹೊಸ ಜೀವನ, ವಿಶೇಷ ಜೀವನ, ಅದು ಮುಕ್ತಿ ಜೀವನ ಅಂತಾನೆ ಅಲ್ಲ,
ಲೌಕಿಕದ ಜೀವನ ಇದ್ದರೂ ಕೂಡ ಶಿಸ್ತು, ಸ್ವಚ್ಛತೆ, ಮಿತ, ಹಿತ, ನಿಯಮ ಪಾಲನೆ, ಈ ರೀತಿ ಬದುಕೋದು ಕೂಡ ಅದು ಗುರುವಿನ ಮಾರ್ಗನೇ. ಅದು ಗುರುವಿನ ಮಾರ್ಗನೇ ಈಗಿನ ಕಾಲಕ್ಕೆ. ಗೊತ್ತಾಯ್ತಲ್ಲ? ದೊಡ್ಡ ದೊಡ್ಡ ಸಿದ್ಧಿ ಪಡಿಲೇಬೇಕು, ಧ್ಯಾನದಲ್ಲಿ ಗಂಟೆಗಟ್ಟಲೆ ಕೂತ್ಕೊಳ್ಳೋದಕ್ಕೆ ಆಗಬೇಕು, ಸಮಾಧಿ ಸ್ಥಿತಿ ಪ್ರಾಪ್ತಿ ಮಾಡ್ಕೊ, ಇದು ಯಾವುದು ಬೇಡ. ಅದು ಮುಂದಿಂದು. ಮೊದಲು ಈ ಏನು ಅಸ್ತವ್ಯಸ್ತ ಜೀವನ ಇದೆಯಲ್ಲ, ಅಶಿಸ್ತಿನ ಜೀವನ ಇದೆಯಲ್ಲ, ಇದನ್ನು ಬಿಟ್ಟರು ಸಾಕು. ಅಥವಾ ತಿನ್ನೋ ವಿಷಯದಲ್ಲಿರ್ಬೋದು, ಬೇರೆ ಬೇರೆ ವಿಷಯದಲ್ಲಿರ್ಬೋದು, ಅವೆಲ್ಲವೂ ಇದಾವಲ್ಲ, ಅದನ್ನು ತಪ್ಪಿಸಿಕೊಂಡು ಚೆನ್ನಾಗಿ ಬದುಕ್ಬಿಟ್ರೆ ಅದೇ ಎಷ್ಟೋ ಆನಂದವನ್ನು ತಂದು ಕೊಡ್ತಕ್ಕಂಥದ್ದು. ಅದು ಮುಕ್ತಿ ಮಾರ್ಗನೇ, ಅದು ಕೂಡ ಮುಕ್ತಿ ಮಾರ್ಗನೇ. ಗೊತ್ತಾಯ್ತಲ್ಲ? ಸತ್ತ ಮೇಲೆ ಮುಕ್ತಿ ಪಡೆಯೋದು ಬಿಟ್ಬಿಡೋಣ, ಅದು ಪರಮಾತ್ಮನಿಗೆ ಬಿಡೋಣ. ಮುಕ್ತಿ ಪಡೆಯೋದು ಜನ್ಮ ಗಿನ್ಮ ಅದೆಲ್ಲವೂ ಅವನಿಗೆ ಇರಲಿ. ಆದರೆ ನಾವು ಉಡಾಫೆತನದಿಂದ ಮುಕ್ತಿ, ಸಿನಿಕತನದಿಂದ ಮುಕ್ತಿ, ಮತ್ತು ಏನೋ ನಿರಾಶೆಯಿಂದ ಮುಕ್ತಿ. ಎಷ್ಟೋ ಜನ ನಿರಾಶೆಯಿಂದ ಬದುಕ್ತಾ ಇದ್ದಾರೆ. ಆಲಸ್ಯದಿಂದ ಮುಕ್ತಿ, ದುರ್ಗುಣಗಳಿಂದ ಮುಕ್ತಿ, ದುಶ್ಚಟಗಳಿಂದ ಮುಕ್ತಿ, ಇದನ್ನು ಪಡ್ಕೊಂಡು ಈ ಮಾನವ ಜನ್ಮದಲ್ಲಿ, ಈ ಜನ್ಮದಲ್ಲಿ ಅತ್ಯಂತ ಆನಂದ. ಅದನ್ನೇ ಇಲ್ಲಿ ಹೇಳೋದು. ಕೂಡ್ಲೂರು ಬಸವಲಿಂಗ ಶರಣರು ಹೇಳ್ತಾ ಇರೋದು ಅದನ್ನೇ. ಅತ್ಯಂತ ಆನಂದ ಪರಿಪೂರ್ಣನಾಗಿ ಬದುಕೋದು, ಅದು ಮುಂದೆ. ಅದೇ ಅದನ್ನು ಬದುಕಿದ್ರೆ ಸಾಕು. ಕರ್ಮ ಇದೆಯೋ ಇಲ್ಲವೋ, ಸಾವಿನ ನಂತರ ಏನು, ಅದ್ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ತಲೆ ಕೆಡಿಸ್ಕೋಬೇಡಿ ಅಂದ್ರೆ ಅದರ ಅರ್ಥ ಅವಿಲ್ಲ ಅಂತಲ್ಲ. ಅವಿಲ್ಲ, ಏನೂ ಇಲ್ಲ, ಹೇಗೆ ಬೇಕಾದ್ರೂ ಬದುಕ್ಬಿಡಿ, ಕುಡೀರಿ, ತಿನ್ನಿರಿ, ಮೋಸ ಮಾಡಿರಿ, ಅಥವಾ ಒಳಗೊಂದು ಆಡಂಬರ ಮಾಡಿರಿ. ಅವಾಗ ಕೆಟ್ಟ ಜನ್ಮ ಬಂದೇ ಬರ್ತದೆ. ಎಲ್ಲರೂ ಕಾಯಿಲೆಗಳಾಗೇ ಆಗ್ತವೆ. ಕೆಟ್ಟ ಜನ್ಮ ಬರಲೇಬೇಕು. ಅವ್ರು ಮತ್ತೆ ಧರ್ಮದ ಹೆಸರು ಹೇಳ್ಕೊಂಡು ಧರ್ಮದ ಹೆಸರಲ್ಲೇ ಕೆಟ್ಟದಾಗಿ ಬದುಕಬಹುದು. ಅಂತಹ ಬದುಕು ಬೇಡ ನಮಗೆ. ನಮ್ಮ ಧರ್ಮದ ಹೆಸರು ಹೇಳದೇ ಇದ್ರೂ ಪರವಾಗಿಲ್ಲ. ಕೆಲವರು ಗುರುವಿನ ದೀಕ್ಷೆ ಪಡೆದಿದ್ದವರು ಕೂಡ ಒಳ್ಳೆ ಜೀವನ ಮಾಡಿದ್ದಾರೆ. ಅವರು ದೇವ್ರ ಬಗ್ಗೆ ಆಸಕ್ತಿ ಇಲ್ಲದೆ ಇರಬಹುದು, ಆದರೆ ಉಡಾಫೆ ಜೀವನ ಇಲ್ಲ, ಅತಿ ಕಾಮುಕ ಜೀವನ ಇಲ್ಲ, ಒಳ್ಳೆ ಜೀವನ ಮಾಡಿದ್ದಾರೆ. ವಿಜ್ಞಾನಿಗಳು ಆ ಥರ ಬದುಕಿದ್ದಾರೆ, ಉದ್ಯಮಿಗಳಲ್ಲೂ ಆ ಥರ ಬದುಕಿರೋರು ಇದ್ದಾರೆ. ಆದರೆ ಅವರು ಉಡಾಫೆಗಳಲ್ಲ, ಅವರು ಪ್ರಯತ್ನವಾದಿಗಳು. ಅವರೇನು ಸತತ ಗುಡಿಗೆ ಹೋಗೋದು ಅಥವಾ ಅಲ್ಲೇನೋ ಹರಕೆ ಹೊರೋದು ಅದ್ಯಾವುದು ಮಾಡಲ್ಲ, ಮಾಡುವ ಅಗತ್ಯವೂ ಇಲ್ಲ. ಹರಕೆ ಹೊರೋದ್ರಿಂದ, ಗುಡಿ ಸುತ್ತೋದ್ರಿಂದ, ಅಥವಾ ಕೆಲವರು ಸಾರಿ ಧರ್ಮಾಂತರ ಮತಾಂತರ ಆಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾವು ಒಳಗಡೆಯಿಂದ ಬದಲಾವಣೆ ಆಗದೆ ಹೋದರೆ, ನಮ್ಮ ಮನಸ್ಸಿನಿಂದ ಬದಲಾವಣೆ ಆಗದೆ ಹೋದರೆ, ನಮ್ಮ ಬುದ್ಧಿಪೂರ್ವಕವಾಗಿ ನಮ್ಮನ್ನು ನಾವು ತಿದ್ದುಕೊಳ್ಳದೆ ಹೋದರೆ, ಯಾವ ಧರ್ಮಕ್ಕೆ ಹೋದರೂ, ಯಾವ ಮತಕ್ಕೆ ಹೋದರೂ, ಯಾವ ದೇಶಕ್ಕೆ ಹೋದರೂ ಅಷ್ಟೇ, ಎಷ್ಟೇ ಹಣ ಗಳಿಸಿದ್ರು ಅಷ್ಟೇ. ವ್ಯಕ್ತಿತ್ವ ಬದಲಾವಣೆ ಆಗಬೇಕು. ಅದೇ ಗುರುವಿನ ಮಾರ್ಗ. ಹೊಸ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ತೀವಲ್ಲ, ವಿದ್ಯಾರ್ಥಿಯ ದೆಸೆಯ ಜೀವನವನ್ನು ಬಿಟ್ಟು, ಅಥವಾ ಅಧೋಮುಖದ ಜೀವನವನ್ನು ಬಿಟ್ಟು ಊರ್ಧ್ವಮುಖದ ಜೀವನವನ್ನು ಅಳವಡಿಸ್ಕೊಳ್ತೀವಲ್ಲ, ಅದೇ ಗುರುವಿನ ಮಾರ್ಗ. ಅದು ಗುರುವಿನ ಮಾರ್ಗ, ಅರಿವಿನ ಮಾರ್ಗ. ಅದು ಅರಿವಿನ ಪಥ, ಅದೇ ಶಿವಪಥ. ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು ಅಂತ ಹೇಳ್ತಾರಲ್ಲ, ಅದೇ ಶಿವಪಥ. ಅದರ ಬಗ್ಗೆ ಇನ್ನೊಂದು ಸ್ವಲ್ಪ ನಾಳೆ ವಿವರವಾಗಿ ನೋಡೋಣ. ಇದೇ ಹಾಡನ್ನೇ ನಾಳೆ ಮುಂದುವರಿಸೋಣ. ಸರ್ವರಿಗೂ ಶರಣ.